ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಈ ವಾರದ 3 ಪ್ರಮುಖ ಮೇನ್ ಬೋರ್ಡ್ IPOಗಳಾದ ಕುಸುಮಾಗರ್ ಲಿಮಿಟೆಡ್, ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ ಲಿಮಿಟೆಡ್ ಹಾಗೂ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕುರಿತು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಎಂಬುದನ್ನು ನೋಡೋಣ. ಯಾವ IPOಗೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ, ಯಾವ IPOಗೆ GMP ಹೆಚ್ಚಿದೆ, ಯಾವ IPOಗಳಿಗೆ ಸಬ್ಸ್ಕ್ರಿಪ್ಷನ್ ಯಾವ ಥರ ಆಗಿದೆ, ಈ IPOಗಳ ಮುಂದಿನ ದಿನಾಂಕಗಳು, ಅಪ್ಡೇಟ್ಗಳು ಏನೇನೆಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲು ಕುಸುಮಾಗರ್ IPO ಬಗ್ಗೆ ಮಾತನಾಡೋಣ. ಈ IPO ಜುಲೈ 8ರಿಂದ 10ರವರೆಗೆ ಓಪನ್ ಇತ್ತು. ಇದರ ಪ್ರೈಸ್ ಬ್ಯಾಂಡ್ 398ರಿಂದ 419 ರೂಪಾಯಿ ಇತ್ತು. ಲಾಟ್ ಸೈಜು 35 ಷೇರುಗಳು, ಒಟ್ಟು ಇಶ್ಯೂ ಸೈಜು 650 ಕೋಟಿ. ಈ IPOಗೆ ಹೂಡಿಕೆದಾರರಿಂದ ಭರ್ಜರಿ ಪ್ರತಿಕ್ರಿಯೆ ದೊರೆತಿದೆ. ಒಟ್ಟು ಸಬ್ಸ್ಕ್ರಿಪ್ಷನ್ನು ಸುಮಾರು 135.76 ಪಟ್ಟು ಆಗಿದೆ. QIB ವಿಭಾಗದಿಂದ ಸುಮಾರು 299.51 ಪಟ್ಟು ಸಬ್ಸ್ಕ್ರಿಪ್ಷನ್ ಬಂದಿದೆ. HNI ವಿಭಾಗದಿಂದ 174.29 ಪಟ್ಟು ಸಬ್ಸ್ಕ್ರಿಪ್ಷನ್ ಬಂದಿದೆ. ರಿಟೇಲ್ ವಿಭಾಗದಿಂದ 27.88 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಎಂಪ್ಲಾಯೀಸ್ ವಿಭಾಗದಿಂದ 11.09 ಪಟ್ಟು ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಇದರ ಜೊತೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂದರೆ GMP ಕೂಡ 165 ಅಂದರೆ ಸುಮಾರು 39% ಪ್ರೀಮಿಯಂನಲ್ಲಿ ಟ್ರೇಡ್ ಆಗುತ್ತಿದೆ. ಇದು ಲಿಸ್ಟಿಂಗ್ ಬಗ್ಗೆ ಉತ್ತಮ ನಿರೀಕ್ಷೆಯನ್ನು ತೋರಿಸುತ್ತಿದೆ. ಮುಂದಿನ ದಿನಾಂಕಗಳ ಬಗ್ಗೆ ಹೇಳುವುದಾದರೆ, ಅಲಾಟ್ಮೆಂಟ್ ಜುಲೈ 13ರಂದು ನಡೆಯಲಿದೆ. ಲಿಸ್ಟಿಂಗ್ ಜುಲೈ 15ರಂದು NSE ಹಾಗೂ BSEಯಲ್ಲಿ ನಡೆಯಲಿದೆ. ಈಗ ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ IPO ಬಗ್ಗೆ ನೋಡೋಣ. ಈ IPO ಜುಲೈ 9ರಿಂದ ಓಪನ್ ಆಗಿದ್ದು ಜುಲೈ 13ರಂದು ಕ್ಲೋಸ್ ಆಗಲಿದೆ. ಪ್ರೈಸ್ ಬ್ಯಾಂಡು 203ರಿಂದ 214 ರೂಪಾಯಿ ಇದೆ. ಲಾಟ್ ಸೈಜು ಒಂದು ಲಾಟಲ್ಲಿ 70 ಷೇರುಗಳಿವೆ. ಇದರ ಒಂದು ಒಟ್ಟು ಇಶ್ಯೂ ಸೈಜು 742 ಕೋಟಿ ಇದೆ. ಇಂದಿನವರೆಗೆ ಸಬ್ಸ್ಕ್ರಿಪ್ಷನ್ ನೋಡಿದರೆ ಒಟ್ಟು 1.06 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. QIB ವಿಭಾಗದಿಂದ 0.68 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI ವಿಭಾಗದಿಂದ 2.04 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೈಲ್ ವಿಭಾಗದಿಂದ 0.86 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಇನ್ನು IPO ಕ್ಲೋಸ್ ಆಗಲು ಸಮಯ ಇರುವುದರಿಂದ ಕೊನೆಯ ದಿನಗಳಲ್ಲಿ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ. ಈ IPO GMP ಸದ್ಯ 41 ಅಂದರೆ ಸುಮಾರು 19% ಪ್ರೀಮಿಯಂನಲ್ಲಿ ಟ್ರೇಡ್ ಆಗುತ್ತಿದೆ. ಈ IPOದ ಮುಂದಿನ ಪ್ರಮುಖ ದಿನಾಂಕಗಳು: IPO ಕ್ಲೋಸ್ ಆಗುವುದು ಜುಲೈ 13ರಂದು, ಇನ್ನೂ ಒಂದು ದಿನ ಬಾಕಿ ಇದೆ, ಹಾಗೂ ಜುಲೈ 14ರಂದು ಇದರ ಅಲಾಟ್ಮೆಂಟ್ ಪ್ರೊಸೆಸ್ ಮುಗಿಯುತ್ತದೆ. ಈ ಒಂದು IPO ಲಿಸ್ಟಿಂಗ್ ಆಗುವುದು ಜುಲೈ 16ರಂದು. ಈಗ ಎಲ್ಲರೂ ಕಾಯುತ್ತಿರುವ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಬಗ್ಗೆ ಮಾತನಾಡೋಣ. ಈ IPO ಜುಲೈ 14ರಂದು ಓಪನ್ ಆಗಿ ಜುಲೈ 16ರಂದು ಕ್ಲೋಸ್ ಆಗಲಿದೆ. ಪ್ರೈಸ್ ಬ್ಯಾಂಡು 545ರಿಂದ 574 ರೂಪಾಯಿ ಇದೆ. ಈ ಒಂದು ಲಾಟ್ ಸೈಜು 26 ಷೇರುಗಳನ್ನು ಒಳಗೊಂಡಿದೆ. ಇಶ್ಯೂ ಸೈಜು ಸುಮಾರು 9812.91 ಕೋಟಿ ಇದೆ. IPO ಇನ್ನೂ ಆರಂಭವಾಗಿಲ್ಲ, ಆದರೆ IPO ಆರಂಭಕ್ಕೂ ಮುನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 123 ಇದೆ, ಅಂದರೆ ಸುಮಾರು 21% ಪ್ರೀಮಿಯಮ್ಮಲ್ಲಿ ಟ್ರೇಡ್ ಆಗುತ್ತಿದೆ. ಇದು ಮಾರುಕಟ್ಟೆಯಲ್ಲಿ ಈ IPO ಬಗ್ಗೆ ಉತ್ತಮ ಆಸಕ್ತಿ ಇರುವುದನ್ನು ಸೂಚಿಸುತ್ತದೆ. ಇದರ ಮುಂದಿನ ಪ್ರಮುಖ ದಿನಾಂಕಗಳು ಯಾವಪ್ಪ ಅಂದರೆ, ಈ IPO ಓಪನ್ ಆಗೋದು ಜುಲೈ 14ರಿಂದ ಜುಲೈ 16ರವರೆಗೆ ಓಪನ್ ಇರುತ್ತದೆ. ಅಲಾಟ್ಮೆಂಟ್ ಪ್ರೊಸೆಸ್ ಆಗೋದು ಜುಲೈ 17ರಂದು. ಈ ಒಂದು IPO ಲಿಸ್ಟಿಂಗ್ ಆಗೋದು ಜುಲೈ 21ರಂದು. ಒಟ್ಟಾರೆ ಈ 3 IPOಗಳ ಹೋಲಿಕೆ ಮಾಡಿ ನೋಡಿದರೆ ಕುಸುಮಾಗರ್ IPO ಅತ್ಯಂತ ಬಲವಾದ ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡಿದೆ. ಲೇಸರ್ ಪವರ್ IPO ಇನ್ನೂ ಓಪನ್ ಇದ್ದು ಕೊನೆಯ ದಿನಗಳಲ್ಲಿ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಬಹುದು. SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಇನ್ನೂ ಓಪನ್ ಆಗಿಲ್ಲ, ಆದರೆ ಈಗಾಗಲೇ ಉತ್ತಮ GMP ಇರುವುದರಿಂದ ಹೂಡಿಕೆದಾರರ ಗಮನ ಸೆಳೆದಿದೆ. ಈ ಒಂದು ನಮ್ಮ ಚಾನಲಲ್ಲಿ ಲೇಸರ್ ಪವರ್ IPO ಬಗ್ಗೆ ಹಾಗೂ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಬಗ್ಗೆ ವಿವರವಾದ ವಿಡಿಯೋ ಮಾಡಿದ್ದೇವೆ. ನೀವು ವಿಡಿಯೋ ಲಿಸ್ಟಲ್ಲಿ ಹೋಗಿ ನೋಡಬಹುದು. ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಇಂಥ ಉಪಯುಕ್ತ ಮಾಹಿತಿಗಾಗಿ, IPOಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. IPOಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಕೇವಲ GMP ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕಂಪನಿಯ ವ್ಯವಹಾರ, ಹಣಕಾಸು ಸ್ಥಿತಿ, ವ್ಯಾಲ್ಯೂಯೇಷನ್ ಮತ್ತು ರಿಸ್ಕ್ಗಳನ್ನು ಪರಿಶೀಲಿಸಿದ ನಂತರವೇ ಹೂಡಿಕೆ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂಥ IPO ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ಕೇವಲ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ಬೈ ಅಥವಾ ಸೆಲ್ ರೆಕಮೆಂಡೇಷನ್ ಅಲ್ಲ. ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ ಹಾಗೂ ನಿಮ್ಮದೇ ಆದ ರಿಸರ್ಚ್ ಅನಲೈಸ್ ಮಾಡಿ ಹೂಡಿಕೆ ಮಾಡಿ. ಧನ್ಯವಾದಗಳು.